ರಾಮಾಚಾರಿ ಸೀರಿಯಲ್ನ ಚಾರು ಪಾತ್ರದ ಮೂಲಕ ಮನೆ ಮಾತಾಗಿರುವಂಥ ಮೌನ ಗುಡ್ಡೆಮ್ಮನವರು ಈಗ ಮೌನವಾಗಿಯೇ ಬೆಳ್ಳಿತೆರೆಗೂ ಎಂಟ್ರಿ ಕೊಡ್ತಾ ಇದ್ದಾರೆ ಕುಲದಲ್ಲಿ ಕೀಳೆಯೋದು ಸಿನಿಮಾದ ಮೂಲಕ. ಸೊ ಈ ಜರ್ನಿ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ನಮಸ್ತೆ, ನಮಸ್ತೆ. ಹೇಗಿದ್ದೀರಿ ಮೌನ? ಸೂಪರ್, ನೀವು ಹೇಳಿ? ಆರಾಮ್. ಮೊದಲ ಪ್ರಯತ್ನ, ತುಂಬ ದೊಡ್ಡ ಕನಸುಗಳಿರುತ್ತೆ. ಕುಲದಲ್ಲಿ ಕೀಳೆಯೋದು ಈ ಸಿನಿಮಾ ಒಪ್ಕೊಳ್ಳೋ ಕಾರಣ ಏನಾಗಿತ್ತು ಅಂತ? ಸಿನಿಮಾ ಯಾಕಂದರೆ ನಾನು 3 ವರ್ಷ ಸಿನಿಮಾ ಮಾಡುವಾಗಿರಲಿಲ್ಲ, ಯಾಕಂದರೆ ನಮ್ಮ ಕಾಂಟ್ರಾಕ್ಟ್ ಅನ್ನೋದಿರುತ್ತೆ. ಅದಾದಮೇಲೆ ನನಗೆ ಭಟ್ರಿಂದ ಈ ಥರ ಕಾಲ್ ಬಂದಾಗ ನಂಗೆ ತುಂಬ ಖುಷಿ ಆಯಿತು. ಓಕೆ, ಮಾಡ್ಬೋದು. ಆ್ಯಂಡ್ ಈ ಪಾತ್ರ ಕೂಡ ನನಗೆ ಆಸೆ ಇದ್ದಿದ್ದೇನು ಅಂದರೆ ಫಸ್ಟಿಗೆ ಗ್ಲಾಮರಸ್ ಆಗಿ ಬರಬಾರ್ದಿತ್ತು. ಆ್ಯಂಡ್ ಇದು ಒಂಥರ ಡಿಗ್ಲಾಮರ್ ಆದ್ರೂ ನನಗೆ ಹಳ್ಳಿ ಹುಡುಗಿ ಪಾತ್ರ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸ್ಟೋರಿ ಕೇಳಿದಾಗ ತುಂಬ ಇಷ್ಟ ಆಯಿತು, ಹಾಗಾಗಿ ಒಪ್ಕೊಂಡೆ. ಸರ್, ಭಟ್ರು ಕರೆ ಮಾಡಿ ಈ ಪಾತ್ರ ನೀವೇ ಮಾಡಬೇಕು ಅಂದರೆ ಅದರ ಹಿನ್ನೆಲೆ ದುಡ್ದಿರುತ್ತೆ, ಯಾಕಂದರೆ ಆ ಪಾತ್ರಕ್ಕೆ ನೀವೇ ಸೂಕ್ತ ಅಂತ ಅನಿಸಿರುತ್ತೆ. ಕೇಳಿದರೆ ಅವತ್ತಾದರೂ ಸರ್ ಯಾಕೆ ನನ್ನನ್ನೇ ಚಾಯ್ಸ್ ಮಾಡಿರಿ ಈ ಕತೆಗೆ ಅಂತ? ಆ ಥರ ನಾನು ಫಸ್ಟಿಗೆ ಕೇಳಿದೆ, ಯಾಕಂದರೆ ಭಟ್ರು ಸೆಲೆಕ್ಟ್ ಮಾಡೋದು ಅಂದರೆ ಇಟ್ಸ್ ನಾಟ್ ನಾರ್ಮಲ್. ಸೊ ಅದಕ್ಕೆ ಕೇಳಿದಾಗ ಅವರು ಇಲ್ಲ, ಈ ಥರ ಹಿಂಗೆ ಈ ಥರ ಹುಡುಗಿ ಇದ್ದಾಳೆ ಅಂತ ನಾನು ನೋಡಿದಾಗ ತುಂಬ ಖುಷಿ ಆಯಿತು. ನೀನು ಈ ಪಾತ್ರಕ್ಕೆ ಸೂಟ್ ಆಗ್ತೀಯ ಅಂತ ಗೊತ್ತಾಯಿತು, ಅದಕ್ಕೆ ಸೆಲೆಕ್ಟ್ ಮಾಡಿದ್ವಿ ಅಂತ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಈ ಥರ ಹೊಸದಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ. ಖುಷಿ ಆಗುತ್ತೆ, ಯಾಕಂದರೆ ಈ ಥರ ಸಪೋರ್ಟ್ ಸಿಗೋದು ತುಂಬ ರೇರ್. ಹೊಸೊಬ್ಬರು ಅಂತ ಬಂದಾಗ ಸಪೋರ್ಟ್ ಮಾಡೋದು ತುಂಬ ರೇರ್. ಬಟ್ ನಮ್ಮ ಪ್ರೊಡ್ಯೂಸರ್ ಸರ್ ಫಸ್ಟ್ ಡೇಯಿಂದ ಲಾಸ್ಟ್ ಡೇವರೆಗೂ, ಲಾಸ್ಟ್ ಡೇ ಇನ್ನೂ ಇದೆ 3 ದಿವಸ, ಬಟ್ ಇಲ್ಲಿವರೆಗೂ ತುಂಬ ಸಪೋರ್ಟಿವ್ ಆಗಿ ಪ್ರತಿದಿನವೂ ಶೂಟಿಂಗಿಗೆ ಬಂದು ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿಕೊಂಡು ನಮ್ಮ ಜೊತೆ ನಿಂತಿದ್ದಾರೆ. ಸೊ ಅವರಿಗೆ ಒಂದು 100% ನಾನು ಆ ಪಾತ್ರಕ್ಕೆ ಒಂದು 100% ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಜನ ತೀರ್ಮಾನ ಮಾಡಬೇಕು ಅಷ್ಟೆ. ಇನ್ನು ಮೌನ ಅವರಿಗೆ ಸಿನಿಮಾನೇ ಮೊದಲ ಆಪ್ಷನ್ ಆಗಿತ್ತ, ಕಾರಣಾಂತರಗಳಿಂದ ಕಿರುತೆರೆಗೆ ಹೋಗಿದ್ದ ಅಂತ? ಹಾಗೇನೂ ಇಲ್ಲ. ಆ್ಯಕ್ಚುಲಿ ನನ್ನ ಆಸೆಗಳಿದ್ದಿದ್ದು ಬೇರೆಯೇ. ಯಾಕಂದರೆ ನನ್ನ ತಂದೆ ಎಕ್ಸ್ ಮಿಲಿಟ್ರಿ ಮ್ಯಾನ್. ಸೊ ನನಗೂ ಆಚೆನೇ ಇದ್ದಿದ್ದು ಒಲವು, ಆರ್ಮಿಗೆ ಹೋಗಬೇಕು ಅಂತಾನೆ. ಸೊ ಆಲ್ ಆಫ್ ಸಡನ್ ನಾನು ಮಾಡ್ಲಿಂಗ್ ಮಾಡ್ತಾ ಇದ್ದಿದ್ದು ಟೈಮಲ್ಲಿ ನನಗೆ ಸೀರಿಯಲಿಗೆ ಡೈರೆಕ್ಟ್ ಆಪರ್ಚುನಿಟಿ ಸಿಕ್ತು. ನಾನು ಆಡಿಷನ್ಸ್ ಯಾವುದು ಕೊಟ್ಟಿಲ್ಲ ಇಲ್ಲಿವರೆಗೂ. ಸೊ ಇದೇ ಫಸ್ಟ್ ರಾಮಾಚಾರಿ ಸಿಕ್ತು. ರಾಮಾಚಾರಿ ಆದ ಹಾಗೆ ಫಸ್ಟ್ ಸಿನಿಮಾಗೂ ಎಂಟ್ರಿ ಕೊಟ್ಬಿಟ್ಟಿದ್ದೀನಿ. ಸೊ ನನಗೆ ಸಿನಿಮಾ ಫಸ್ಟ್ ಅಂತ ಏನೂ ಇರಲಿಲ್ಲ. ನಾನು ಅಂದರೆ ಯಾವ ಪಾತ್ರ ಕೊಟ್ಟರು ನಾನು ಖುಷಿಯಿಂದ ಮಾಡ್ತೀನಿ. ಯಾಕಂದರೆ ಒಂದು ಕಲಾವಿದ್ರ ಆದಮೇಲೆ ಯಾವ ಪಾತ್ರ ಇದ್ರೂ ಅದಕ್ಕೊಂದು ನ್ಯಾಯ ಕೊಡ್ಸೋದು ಒಂದು 100% ಇರಬೇಕು ಅಷ್ಟೇ. ಬಿಟ್ಟರೆ ಸಿನಿಮಾ ಸೀರಿಯಲ್ಲು ಫಸ್ಟ್ ಅಂತ ಏನೂ ಇರಲಿಲ್ಲ. ಆರ್ಮಿ ಕನಸು ಅಂತ ಹೇಳಿದ್ರೆ ಯಾವತ್ತಾದ್ರು ಟ್ರೈ ಮಾಡಿದ್ರಾ ಅಂತ? ಟ್ರೈ ಅಂತ ಏನೂ ಇಲ್ಲ. ಆಬ್ವಿಯಸ್ಲಿ ನಾನು ಇವಾಗ 21. ನಾನು ಇನ್ನೂ ಟ್ರೈ ಮಾಡೋಕ್ಕೆ ತುಂಬ ಟೈಮ್ ಇತ್ತು ನನಗೆ. ನಾನು ಇಂಡಸ್ಟ್ರಿಗೆ ಬಂದಿದ್ದು 18 ವಯಸ್ಸಿಗೆ. ಸೊ ಅದೇ ತಲೆಯಲ್ಲಿ ಚಿಕ್ಕ ವಯಸ್ಸಿಂದ ಇಟ್ಕೊಂಡು ಬಂದವಳು. ಆದ್ರೂ ಎಲ್ಲೋ ಒಂದು ಚಿಕ್ಕ ವಯಸ್ಸಲ್ಲಿ, ಅಂದರೆ ತುಂಬ ಚಿಕ್ಕವಳಿದ್ದಾಗ ಹೇಳ್ತಿದ್ದೆ ಅಂತ ನಾನು ದೊಡ್ಡ ಹೀರೋಯಿನ್ ಆಗ್ತೀನಿ ಅಂತ. ಸೊ ಅದು ತಗೊಂಡು ಬಂದು ನನ್ನ ಇಲ್ಲಿ ನಿಲ್ಲಿಸ್ಬಿಟ್ಟಿದೆ. ನೋಡೋಣ ಜನ ನನ್ನ ಹೇಗೆ ತಗೊಂಡು ಹೋಗ್ತಾರೆ, ನಾನು ಹೇಗೆ ಬೆಳೆಸ್ತಾರೆ ಅಂತ ಅವ್ರ ಕೈಯಲ್ಲಿದೆ ಅಷ್ಟೇ. ಸಿನಿಮಾದ ಟೈಟಲ್ ಕೇಳಿದಾಗ ನಿಮಗೆ ಸಿಕ್ಕಂಥ ಒಂದು ಪಾಸಿಟಿವ್ ವೈಬ್ಸ್, ಯಾಕಂದರೆ ಆ ಟೈಟಲ್ ಅದಿದೆ, ಅಂದರೆ ಅಣ್ಣವರು ಆಡಿದ್ರಂಥ ದಾಸರ ಒಂದು ಸಾಲುಗಳಿರುವಂಥದ್ದು. ಇವಾಗ ರಾಮಾಚಾರಿ ಅಂತ ಬಂದಾಗಲೂ ಅದು ಒಂದು ಪವರ್ಫುಲ್ ಟೈಟಲ್ ಆಯಿತಾ. ಸೊ ಅದನ್ನು ಕೇಳಿದಾಗಲೂ ಐ ವಾಸ್ ಲೈಕ್ ವೆರಿ ಥ್ರಿಲ್ಡ್. ಸೊ ಅದನ್ನು ಬಿಟ್ಟು ಈ ಥರ ಕುಲದಲ್ಲಿ ಕೀಳು ಯಾವುದು ಅಂತ ಕೇಳಿದಾಗ್ಲೂ ಥ್ರಿಲ್ಲಾಗೆ ನಾನು ಒಪ್ಕೊಂಡೆ. ಯಾಕಂದರೆ ಕುಲದಲ್ಲಿ ಕೀಳು ಯಾವುದು ಅನ್ನೋದರಲ್ಲೇ ತುಂಬ ಮೀನಿಂಗ್ ಇದೆ, ಮೀನಿಂಗ್ಫುಲ್ ಟೈಟಲ್ ಅದು. ಸೊ ಖುಷಿ ಆಯಿತು ಅದನ್ನು, ಅಂದರೆ ಆ ಒಂದು ಟೈಟಲ್ ಇರೋದೇ ನಮ್ಗೆ ಖುಷಿ ಆಗ್ತಾಯಿದೆ. ಯಾಕಂದರೆ ಅದು ಒಂದು ಫೇಮಸ್ ಸಾಂಗ್ ಆ್ಯಂಡ್ ಅಣ್ಣವರ ಒಂದು ನೆನಪು ಅಂತಲೇ ಹೇಳ್ಬೋದು. ಸೊ ಖುಷಿ ಇದೆ. ಸೊ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಲವ್ ಸ್ಟೋರಿಗಳು ಬಂದಿವೆ ಹೋಗಿವೆ. ಅದೆಲ್ಲ ಹೊರತುಪಡಿಸಿ ಈ ಸಿನಿಮಾದ ಕಂಟೆಂಟ್ ಲವ್ ಸ್ಟೋರಿ ಕಾಡೋದಕ್ಕೆ ಕಾರಣ ಏನಾಗಿದೆ ಅಂತ? ಅದನ್ನು ನಾನು ಹೇಳಬೇಕು ಅಂದರೆ ತುಂಬ ವಿಭಿನ್ನವಾದ ಒಂದು ಲವ್ ಸ್ಟೋರಿ. ಅಂದರೆ ಒಂದು ಹಳ್ಳಿಯಲ್ಲಿ ಒಂದು ಹುಡುಗಿ ಯಾವ ಥರ ಮುದ್ದಾಗಿ ಒಂದು ಲವ್ ಮಾಡ್ಬೋದು ಅನ್ನೋದು ಒಂದು ಕಾನ್ಸೆಪ್ಟ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮಿಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಸ್ಕ್ರೀನ್ ಮೇಲೂ ಅದ್ಭುತವಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಮನು ಅವ್ರ ಬಗ್ಗೆ ಹೇಳೋದಾದ್ರೆ, ಯಾಕಂದರೆ ಅವರು ಆ ವೇದಿಕೆಯಿಂದನೇ ಬಂದವರು ಕಿರುತೆರೆಯಿಂದ. ಮನು ಅವ್ರನ್ನ ನಾನು ಕಾಮಿಡಿಯನ್ ಆಗಿ ನೋಡಿದ್ದೆ. ನಾನು ಅಂದರೆ ಅವರೇನ ಅಂತಲೇ ಗೊತ್ತಾಗಲಿಲ್ಲ ನನಗೆ. ಯಾಕಂದರೆ ನಾನು ಝೀಗೂ ಕಲರ್ಸಿಗೂ ಗೊತ್ತಿದೆ ಈ ಥರ ಕನೆಕ್ಷನ್ ಇರುತ್ತೆ. ಬಟ್ ಯಾವುದೋ ಒಂದು ಇದರಲ್ಲಿ ನಾನು ನೋಡಿದ್ದಿದೆ ಅವ್ರನ್ನ. ಆ್ಯಂಡ್ ನಮ್ಮ ತಾಯಿಯವರು ಕೂಡ ಫಾಲೋ ಮಾಡ್ತಾಯಿದ್ರು ಝೀನ. ಆವಾಗ ಅವರು ಕಾಮಿಡಿ ಶೋಲೆಲ್ಲ ಮಾಡಿದಾಗ ಅಂದರೆ ಅವ್ರನ್ನ ಇವಾಗ ನೋಡೋದಕ್ಕೂ ಅವಾಗ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ವರ್ಕ್ ಮಾಡಿದ್ದಾರೆ. ಆಲ್ಮೋಸ್ಟ್ 1.25 ವರ್ಷ ವರ್ಕೌಟ್ ಮಾಡಿ ಬಾಡಿನ 6 ಪ್ಯಾಕ್ ಎಲ್ಲ ಮಾಡಿದ್ದಾರೆ. ತುಂಬ ಅಂದರೆ
ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್ ಅನ್ನಿಸಿದ್ರು. ಆ್ಯಂಡ್ ಅವ್ರಿಗೂ ಹೊಸ ಸಿನಿಮಾ ಆಗಿರೋದ್ರಿಂದ ನಮ್ಮ ಸಿನಿಮಾ ಹೀಗೆ ಬರಬೇಕು ಅನ್ನೋದು ತುಂಬ ಇದೆ ತಲೆಯಲ್ಲಿ. ಸೊ ಇಬ್ರಿಗೂ ಒಂದೇ ಗೋಲ್ ಇತ್ತು, ಅಂದರೆ ಈ ಥರ ಇಬ್ಬರು ಒಟ್ಟಿಗೆ ತೆರೆ ಮೇಲೆ ಬರ್ತಾ ಇದ್ದೀವಿ, ಇಬ್ರು ಬ್ಯಾಂಗ್ ಆಗೇ ಬರಬೇಕು ಅಂತ. ತುಂಬ ಹಾರ್ಡ್ ವರ್ಕಿಂಗ್, ಯಾಕಂದರೆ ಇವಾಗ ಫೈಟಿಂಗ್ದು ಬಿಟ್ಸ್ ನೋಡಿರ್ಬೋದು, ಈ ಥರ ನಮ್ಮ ಡ್ರ್ಯಾಗನ್ ಮಂಜು ಅವ್ರ ಜೊತೆ ಫೈಟ್ ಮಾಡೋದಿಲ್ಲ, ಅವರ ಘಟದ ಮುಂದೆ ಇವ್ರ ಪಾಪ ಕಷ್ಟ ಆಯಿತು. ಬಟ್ ತುಂಬ ವರ್ಕ್ ಮಾಡಿದ್ದಾರೆ. ಫೈಟ್ 2 ತಿಂಗಳು ಹೋಗಿದ್ದಾರೆ, ಡ್ಯಾನ್ಸ್ 2 ತಿಂಗಳು ಹೋಗಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ಇದೆ. ಯಾವ ಬ್ಯಾಕ್ಡ್ರಾಪ್ನಲ್ಲಿ ನಡೀತೆ ಅಂದರೆ ಯಾವ ನೇಟಿವ್ ಅಂದರೆ ಜಾಗ? ಆಲ್ಮೋಸ್ಟ್ ಫೈಟ್ ಸೀಕ್ವೆನ್ಸ್ ಅದೆಲ್ಲ ರಾಮನಗರ ಹತ್ರ ನಡೆದಿದೆ. ಸಾಂಗ್ ಎಲ್ಲ ನಮ್ಮೂರಲ್ಲೇ ಕೊಡಗಲ್ಲೇ ನಡೆದಿದೆ. ಅದೊಂಥರ ನಂಗೆ ತುಂಬ ಖುಷಿ ಇದೆ ಆ್ಯಂಡ್ ಹೆಮ್ಮೆ ಇದೆ. ಯಾಕಂದರೆ ನಮ್ಮೂರಂತ ಬಂದಾಗ ಅದೊಂದು ಕನೆಕ್ಷನ್ನೇ ಬೇರೆ. ಸೊ ನನ್ನ ಮೊದಲ ಸಿನಿಮಾ ಶೂಟಿಂಗ್ ಕೂಡ ಅಲ್ಲೇ ಆಯಿತು ಅಂದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಅಲ್ಲೆಲ್ಲ ಬೆಟ್ಟದ ಮೇಲೆಲ್ಲ ಮಾಡಿದ್ದೀವಿ, ಪುಷ್ಪಗಿರಿ ಬೆಟ್ಟದ ಮೇಲೆಲ್ಲ. ಸೊ ಅದೆಲ್ಲ ನನಗೆ ಅಂದರೆ ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ಬೋದು. ಯಾಕಂದರೆ ನಾನು ಆಟ ಆಡಿರೋ ಜಾಗ, ಓಡಾಡಿರೋ ಜಾಗ. ಸೊ ಅದೇ ಒಟ್ಟಿನಲ್ಲಿ ನೇಚರ್ ಮಧ್ಯೆ ಶೂಟ್ ಮಾಡಿದ್ದೀವಿ, ಆರಾಮಾಗಿ ಕೂಲಾಗಿ ಮಾಡಿದ್ದೀವಿ. ಯಾವ ಸ್ಲ್ಯಾಂಗ್ ಇರುತ್ತೆ ಅಂತ ನಿಮ್ಮ ಲ್ಯಾಂಗ್ವೇಜ್ ಭಾಷೆ? ಇದು ಪಕ್ಕಾ ಹಳ್ಳಿ ಕನ್ನಡ. ನನಗೆ ಅಂದರೆ ಮಂಗಳೂರು ಭಾಷೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು, ಬಟ್ ಕಲಿತು ಮಾಡಿದ್ದೀನಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಒಂಥರ ಮಜಾ ಇತ್ತು ಅದನ್ನು ಮಾತಾಡೋದಕ್ಕೆ. ಯಾಕಂದರೆ ನಾನು ಮನೋರು ಮಾತಾಡೋಕೆ ಹೇಳ್ತಾ ಇರ್ತೀನಿ, ನಿಮ್ಮ ಭಾಷೆನೇ ಒಂಥರ ಮಜಾ ಇರುತ್ತೆ ಅಂತ. ಸೊ ಅದನ್ನು ಕಲ್ತ್ಕೊಂಡು ಮಾಡಿದ್ದೀನಿ. ಅವರು ಒಂದೊಂದು ಪಂಚಿಂಗ್ ವರ್ಡ್ಸ್ನ ಹೇಳ್ಕೊಟ್ಟಿದ್ರು, ಗೊತ್ತಿಲ್ಲ ಅದು ಹೇಗೆ ಬಂದಿದೆ ಅಂತ, ಬಟ್ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್.